ಹಾಯ್ ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ಬೋಟ್ ನೆಕ್ ಬ್ಲೌಸ್ ನ ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಫ್ರಂಟ್ ಅಲ್ಲಿ ನಾರ್ಮಲ್ ಡೀಪ್ ಹಾಗೆ ಬ್ಯಾಕ್ ಅಲ್ಲಿ ಮಾತ್ರ ಬೋಟ್ ನೆಕ್ ನ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ತುಂಬಾ ಜನ ಕಮೆಂಟ್ ಮಾಡಿ ಕೂಡ ಕೇಳ್ತಾ ಇದ್ದೀರಾ ಸ್ಟಿಚಿಂಗ್ ವಿಡಿಯೋ ಹಾಕಿ ಅಂತ. ಮುಂದಿನ ವಿಡಿಯೋದಲ್ಲಿ ಸ್ಟಿಚಿಂಗ್ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಫ್ರಂಟ್ ಅಲ್ಲಿ ನಾರ್ಮಲ್ ಡೀಪ್ ಬ್ಯಾಕ್ ಅಲ್ಲಿ ಬೋಟ್ ನೆಕ್ ನ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಇನ್ನು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನ್ ಮಾಡ್ತಿರೋ ವಿಡಿಯೋಸ್ ನಿಮ್ಗೆ ಅರ್ಥ ಆಗ್ತದೆ ಇಷ್ಟ ಆಗ್ತದೆ ಅಂತಂದ್ರೆ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಈಗ ಫ್ರಂಟ್ ಅಲ್ಲಿ ನಾರ್ಮಲ್ ಡೀಪ್ ಹಾಗೆ ಬ್ಯಾಕ್ ಅಲ್ಲಿ ಬೋಟ್ ನೆಕ್ ನ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತೀನಿ. ಈ ರೀತಿ ಬಟ್ಟೆ ಫೋಲ್ಡ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನಾನು ಎಲ್ಲಾ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಿದ್ದೀನಿ. ನೀವು ಆ ವಿಡಿಯೋ ನೋಡ್ಬಿಟ್ಟು ಈ ತರ ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಈಗ ಫಸ್ಟ್ ನಿಮ್ದು ಅಳತೆ ಬ್ಲೌಸ್ ನ ತಗೊಂಡು ಬ್ಯಾಕ್ ಇಂದ ನಿಮ್ದು ಬ್ಲೌಸ್ ನ ಉದ್ದ ಎಷ್ಟಿದೆ ಅಂತ ಈ ತರ ಚೆಕ್ ಮಾಡ್ಕೊಳ್ಳಿ. ಇದು ಬ್ಲೌಸ್ ನ ಉದ್ದ ಬಂದ್ಬಿಟ್ಟು 14 ಇಂಚ್ ಇದೆ. ನಿಮ್ದು ಬ್ಲೌಸ್ ನ ಉದ್ದ ಎಷ್ಟಿದೆ ಅಂತ ನೋಡ್ಕೊಂಡು ಅದಕ್ಕೆ 1 ಇಂಚ್ ನ ಸೇರಿಸ್ಕೊಳ್ಬೇಕಾಗುತ್ತೆ. ಈಗ ಈ ಬ್ಲೌಸ್ ನ ಉದ್ದ ಬಂದ್ಬಿಟ್ಟು 14 ಇಂಚ್ ಇರೋದ್ರಿಂದ ನಾನು 1 ಇಂಚ್ ಸೇರಿಸ್ಕೊಂಡ್ರೆ 15 ಇಂಚ್ ಆಗುತ್ತೆ. 15 ಇಂಚ್ ನಾನು ಮಾರ್ಕಿಂಗ್ ನ ಮಾಡ್ಕೊಳ್ತೀನಿ. ನಿಮ್ದು ಬ್ಲೌಸ್ ನ ಎಷ್ಟು ಸಿಗುತ್ತೆ ನೋಡ್ಬಿಟ್ಟು 1 ಇಂಚ್ಗೆ ಎಕ್ಸ್ಟ್ರಾ ಸೇರಿಸ್ಕೊಂಡು ಮಾರ್ಕಿಂಗ್ ಮಾಡ್ಕೊಳ್ಳಿ. ಈಗ ನಾನು ಇಲ್ಲಿಂದ 15 ಇಂಚಿಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಂತೀನಿ. ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಒಂದು ಲೈನ್ ನ ಹಾಕೊಳ್ತೀನಿ. ನಾನು ಎಲ್ಲಾ ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಬ್ಲೌಸ್ ನ ಉದ್ದಕ್ಕಿನ್ನ ನಮ್ಗೆ ಫ್ರಂಟ್ ಅಲ್ಲಿ 1 ಇಂಚು ಜಾಸ್ತಿ ಬೇಕು ಅಂತ ಹೇಳಿದ್ದೆ ಅಲ್ವಾ. ಸೊ ಈಗ ನಮ್ಗೆ ಬ್ಲೌಸ್ ನ ಉದ್ದ ಬಂದ್ಬಿಟ್ಟು 15 ಇಂಚ್ ಬೇಕು. ಅದಕ್ಕಿಂತ 1 ಇಂಚು ಫ್ರಂಟ್ ಅಲ್ಲಿ ಜಾಸ್ತಿ ತಗೊಂತಿದ್ದೀನಿ, ಅಂದ್ರೆ 16 ಇಂಚ್ ಆಗುತ್ತೆ. ಬ್ಯಾಕ್ ಅಲ್ಲಿ ಮಾತ್ರ ನೀವು ಕರೆಕ್ಟ್ ಆಗಿ 15 ಇಂಚ್ ನೇ ತಗೊಳ್ಬೇಕಾಗುತ್ತೆ. ಸೊ ಇಲ್ಲಿ ಮಾರ್ಕಿಂಗ್ ಮಾಡಿ ಲೈನ್ ಹಾಕೊಂಡಿರ್ತೀರಾ, ಅಲ್ಲಿ ಕರೆಕ್ಟ್ ಆಗಿ ಈ ತರ ಫೋಲ್ಡ್ ಮಾಡ್ಬಿಟ್ಟು ಮಾರ್ಕ್ ನ ಮಾಡ್ಕೊಂಡು ಲೈನ್ ಹಾಕೊಂಡು ಕಟ್ಟಿಂಗ್ ಮಾಡ್ಕೊಂಡ್ಬಿಡಿ. ನೋಡಿ, ಈ ತರ 1 ಇಂಚಿಗೆ ಲೈನ್ ಹಾಕೊಂಡು ಎಕ್ಸ್ಟ್ರಾ ಕ್ಲಾತ್ ನ ಕಟಿಂಗ್ ಮಾಡ್ಕೊಂಡ್ಬಿಡೋಣ. ನೋಡಿ, ಈಗ ನೀವು ಯಾವುದೇ ಬೋಟ್ ನೆಕ್ ಬ್ಲೌಸ್ ನ ಕಟಿಂಗ್ ಮಾಡೋದಕ್ಕಿಂತ ಮುಂಚೆ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ನ ತಗೊಳ್ಬೇಕಾಗುತ್ತೆ. ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಅಂತಂದ್ರೆ ನಿಮ್ದು ಅಳತೆ ಇದೆ, ನಿಮ್ದು ಅಳತೆಲಿ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ನ ತಗೊಳ್ಳಿ. ಇಲ್ಲ ಕಸ್ಟಮರ್ ಆದ್ರೆ ಕಸ್ಟಮರ್ ಅಳತೆಗೆ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ನ ತಗೊಳ್ಳಿ. ಈಗ ನಾನ್ ಕಟ್ ಮಾಡ್ತಿರೋಂತ ಬ್ಲೌಸ್ ಗೆ ಫುಲ್ ಶೋಲ್ಡರ್ ಬಂದು 15 ಇಂಚ್ ಇದೆ. 15 ಇಂಚ್ ನಾನು ಆಫ್ ಮಾಡ್ಕೊಳ್ತೀನಿ, ಅಂದ್ರೆ 15 ಇಂಚಲ್ಲಿ ಅರ್ಧನ ತಗೊಳ್ತೀನಿ. 7.5 ಇಂಚಸ್ ನನಗೆ ಹಾಫ್ ಶೋಲ್ಡರ್ ಬರುತ್ತೆ. ನಿಮ್ದು ಎಷ್ಟು ಬರುತ್ತೆ ನೋಡ್ಕೊಂಡು ಅದರಲ್ಲಿ ಅರ್ಧ ತಗೊಂಡ್ರೆ ಎಷ್ಟು ಬರುತ್ತೆ ಶೋಲ್ಡರ್ ನೋಡ್ಕೊಂಡು ಈ ರೀತಿ ಮಾರ್ಕಿಂಗ್ ನ ಮಾಡ್ಕೊಳ್ಳಿ. ಈಗ 7.5 ಇಂಚಸ್ಗೆ ನಾನು ಇಲ್ಲಿಂದ ಇಲ್ಲಿಗೆ ಮಾರ್ಕಿಂಗ್ ನ ಮಾಡ್ಕೊಳ್ತೀನಿ. ಇಲ್ಲಿ ಶೋಲ್ಡರ್ ಮೆಜರ್ಮೆಂಟ್ ಮಾರ್ಕಿಂಗ್ ಮಾಡ್ಕೊಂಡಾದ್ಮೇಲೆ ಬೋಟ್ ನೆಕ್ ನ ಕಟ್ ಮಾಡ್ಬೇಕಾದ್ರೆ ನೀವು ಶೋಲ್ಡರ್ ಮೆಜರ್ಮೆಂಟ್ ನ ಎಷ್ಟು ತಗೊಂಡಿರ್ತೀರಾ ಅಷ್ಟೇ ಆರ್ಮೋಲ್ ಲೆಂತ್ ನ ನೀವು ತಗೊಳ್ಬೇಕಾಗುತ್ತೆ. ಈಗ 7.5 ಇಂಚಸ್ ನಂದು ಹಾಫ್ ಶೋಲ್ಡರ್ ಇರೋದ್ರಿಂದ 7.5 ಇಂಚಸ್ ಆರ್ಮೋಲ್ ಲೆಂತ್ ನ ತಗೊಳ್ತಾ ಇದೀನಿ. ನೀವು ಕೂಡ ನಿಮ್ದು ಹಾಫ್ ಶೋಲ್ಡರ್ ಎಷ್ಟು ಬಂದಿದೆ ನೋಡ್ಬಿಟ್ಟು ಆರ್ಮೋಲ್ ಲೆಂತ್ ನ ಅಷ್ಟೇನೆ ತಗೊಳ್ಳಿ. 7.5 ಇಂಚಸ್ಗೆ ಈ ತರ ಮಾರ್ಕಿಂಗ್ ಮಾಡ್ಕೊಂಡು ಲೈನ್ ನ ಹಾಕೊಳ್ತೀನಿ. ಈಗ ಇಲ್ಲಿ ನೀವು ನೆಕ್ ವಿಡ್ತ್ ನ ಮಾರ್ಕಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ನೆಕ್ ವಿಡ್ತ್ ನ ಯಾವ ಸೈಜ್ಗೆ ಎಷ್ಟು ನೆಕ್ ವಿಡ್ತ್ ನ ತಗೊಳ್ಬೇಕು ಅನ್ನೋದನ್ನ ತಿಳ್ಕೊಳ್ಬೇಕು. ನಾನು ಇವಾಗ ಕಟ್ ಮಾಡ್ತಿರೋಂತ ಬ್ಲೌಸ್ ಸೈಜ್ ಬಂದ್ಬಿಟ್ಟು 34 ಮಾಡ್ತಾ ಇದೀನಿ. ಸೊ ಹಾಗಾಗಿ ನೆಕ್ ವಿಡ್ತ್ ಬಂದು 4 ಇಂಚ್ ನ ನಾನು ಮಾರ್ಕಿಂಗ್ ನ ಮಾಡ್ಕೊಳ್ತೀನಿ. ನೋಡಿ, ಈಗ ನಾನು 4 ಇಂಚಿಗೆ ನೆಕ್ ವಿಡ್ತ್ ನ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಈ ನೆಕ್ ವಿಡ್ತ್ ಅನ್ನೋದು ನೀವು ಯಾವ ಸೈಜ್ ನ ಕಟ್ ಮಾಡ್ತಿದ್ದೀರಾ ಬ್ಲೌಸ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವೇನಾದ್ರೂ 30 ರಿಂದ 32 ಬ್ಲೌಸ್ ನ ಅಳತೆ ಏನಾದ್ರು ಕಟ್ ಮಾಡಂಗಿದ್ರೆ ನೀವು 4 ಇಂಚ್ ನ ನೆಕ್ ವಿಡ್ತ್ ನ ತಗೊಳ್ಳಿ. ಅದಾದ್ಮೇಲೆ 34 ರಿಂದ 36 ಸೈಜ್ ಬ್ಲೌಸ್ ಕಟ್ ಮಾಡಂಗಿದ್ರೆ 4 ರಿಂದ 4.5 ಇಂಚು ನೆಕ್ ವಿಡ್ತ್ ನ ತಗೊಳ್ಬಹುದು. ಅದಾದ್ಮೇಲೆ 38 ರಿಂದ 40 ಬ್ಲೌಸ್ ನ ಸೈಜ್ ಏನಾದ್ರು ಕಟ್ ಮಾಡ್ತಾ ಇದ್ರಿ ಅಂದ್ರೆ 4.5 ಇಂಚಸ್ ನ ನೆಕ್ ವಿಡ್ತ್ ನ ಮಾರ್ಕಿಂಗ್ ಮಾಡ್ಕೊಳ್ಳಿ. 46 ರಿಂದ 48 ಏನಾದ್ರು ಬ್ಲೌಸ್ ಸೈಜ್ ಕಟ್ ಮಾಡಂಗಿದ್ರೆ ನೀವು 5.5 ಇಂಚಸ್ ನ ನೆಕ್ ವಿಡ್ತ್ ನ ತಗೊಳ್ಬೇಕಾಗುತ್ತೆ. ಅದಾದ್ಮೇಲೆ 48 ರಿಂದ 50 ಬ್ಲೌಸ್ ನ ಸೈಜ್ ಏನಾದ್ರು ಕಟ್ ಮಾಡಂಗಿದ್ರೆ ನೀವು 6 ಇಂಚ್ ನ ನೆಕ್ ವಿಡ್ತ್ ನ ತಗೊಂಡು ಮಾರ್ಕಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನಾನು 34 ಸೈಜ್ ನ ಬ್ಲೌಸ್ ಕಟ್ ಮಾಡೋದ್ರಿಂದ 4 ಇಂಚು ನೆಕ್ ವಿಡ್ತ್ ನ ತಗೊಂಡಿದ್ದೀನಿ. ಅದಾದ್ಮೇಲೆ ನೀವು ನಿಮ್ದು ಅಳತೆ ಬ್ಲೌಸ್ ನ ತಗೊಂಡ್ಬಿಟ್ಟು ಫ್ರಂಟ್ ಅಲ್ಲಿ ನೆಕ್ ಲೆಂತ್ ಎಷ್ಟಿದೆ ಎಷ್ಟು ಉದ್ದ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಇಟ್ಕೊಂಡು ಈ ತರ ಟೇಪ್ ನ ಫೋಲ್ಡ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟಿದೆ ಅಂತ. ನೋಡಿ, 6.25 ಇಂಚಸ್ ನನಗೆ ನೆಕ್ ಲೆಂತ್ ಅನ್ನೋದು ಬರ್ತಾ ಇದೆ. ನಿಮ್ದು ನೆಕ್ ಲೆಂತ್ ಎಷ್ಟಿದೆ ಫ್ರಂಟ್ ಡೀಪ್ ಅಲ್ಲಿ ಅನ್ನೋದನ್ನ ಚೆಕ್ ಮಾಡ್ಕೊಂಡು 6.25ಗೆ ನಾನು ಒಂದು 1/4 ಇಂಚ್ ನ ಎಕ್ಸ್ಟ್ರಾ ಸೇರಿಸ್ಕೊಂಡು 7 ಇಂಚಿಗೆ ಮಾರ್ಕಿಂಗ್ ನ ಮಾಡ್ಕೊಂತೀನಿ ನೆಕ್ ಡೀಪ್ ನ. ನೀವು ಅಷ್ಟೇ 1/4 ಇಂಚ್ ನ ಎಕ್ಸ್ಟ್ರಾ ತಗೊಂಡು ಮಾರ್ಕಿಂಗ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಆದ್ಮೇಲೆ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ನಾವು ಯಾವ ಲೆಂತ್ ತಗೊಂಡಿರ್ತೀವೋ ಅದೇ ಲೆಂತ್ ಗೆ. ಸೊ ಹಾಗಾಗಿ ನಾನು 1/4 ಇಂಚ್ ಸೇರಿಸ್ಕೊಂಡು 7 ಇಂಚಿಗೆ ಇಲ್ಲಿ ಒಂದು ಮಾರ್ಕಿಂಗ್ ನ ಮಾಡ್ಕೊಂಡು ಲೈನ್ ನ ಹಾಕೊಂತೀನಿ. ಈಗ ಇಲ್ಲಿ ನಾವು ಮಾಮೂಲಿ ವಿತ್ ಲೈನಿಂಗ್ ಬ್ಲೌಸ್ ನ ಕಟ್ ಮಾಡ್ಬೇಕಾದ್ರೆ ಇಲ್ಲಿ ನಾವು 1/2 ಇಂಚ್ ಇಟ್ಕೊಂಡು ರೌಂಡ್ ಶೇಪ್ ನ ತೆಗಿತಾ ಇದ್ವಿ. ಬಟ್ ಬೋಟ್ ನೆಕ್ಗೆ ನೀವು 1.5 ಇಂಚ್ ಅಷ್ಟು ಮಾರ್ಕಿಂಗ್ ನ ಮಾಡ್ಕೊಂಡು ಶೇಪ್ ನ ತಕ್ಕೊಳ್ಳಿ. ನೀವು ಯಾವ ಶೇಪ್ ಬೇಕೋ ಆ ಶೇಪ್ ನ ತಕ್ಕೊಳ್ಳಿ. ಈ ರೀತಿ ಈಗ ನೋಡಿ, ನಾನು ಇಲ್ಲಿಂದ ಒಂದು ಕರ್ವ್ ಶೇಪ್ ನ ತಕ್ಕೊಳ್ತೀನಿ. ನೀವು ಅಷ್ಟೇ ಕರ್ವ್ ಶೇಪ್ ನ ತಕ್ಕೊಳ್ಳಿ.
ಈ ಕಡೆ ನೀವು ಆರ್ಮೋಲ್ ಸೈಡ್ ಈಗ ಫಸ್ಟ್ 1 ಇಂಚಿಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಳಿ. ಅದಾದ್ಮೇಲೆ 1.5 ಇಂಚಿಗೆ ಇನ್ನೊಂದು ಮಾರ್ಕಿಂಗ್ ನ ಮಾಡ್ಕೊಂಡು ನೀವು ಕರ್ವ್ ಶೇಪ್ ನ ತಕೊಳ್ಬೇಕು. ಈಗ ಇಲ್ಲೊಂದು ಕರ್ವ್ ಶೇಪ್ ನ ತಕೊಂತೀನಿ. ಅದಾದ್ಮೇಲೆ ಇಲ್ಲಿ 1.5 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ವಲ್ಲ ಅಲ್ಲೊಂದು ಕರ್ವ್ ಶೇಪ್ ನ ತಕೊಳ್ಳೋಣ. ಅದಾದ್ಮೇಲೆ ಇನ್ನೊಂದು ಕರ್ವ್ ಶೇಪ್ ನ ತಕೊಳ್ತೀನಿ. ನೋಡಿ, 2 ಆರ್ಮೋಲ್ ಸೈಜ್ ಕರ್ವ್ ಶೇಪ್ ನ ತಕೊಂಡಿದ್ದಾಯ್ತು. ಈಗ ಕ್ರಾಸ್ ಬೆಲ್ಟ್ ನ ಮಾರ್ಕಿಂಗ್ ನ ಮಾಡ್ಕೊಳ್ಳೋಣ. ಕ್ರಾಸ್ ಬೆಲ್ಟ್ ನ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ನಿಮ್ದು ಅಳತೆ ಬೆಲ್ಟ್ ನ ತಗೊಂಡು ಫ್ರಂಟ್ ಅಲ್ಲಿ ಇಲ್ಲಿ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಆಗಿರುತ್ತಲ್ಲ ಅಲ್ಲಿಗೆ ಈ ತರ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ ಎಷ್ಟು ಉದ್ದ ಬರ್ತಾ ಇದೆ ಅಂತ. ಈಗ 12 ಇಂಚು ನನಗೆ ಸಿಗ್ತಾ ಇದೆ. ನಿಮ್ದು ಅಷ್ಟೇ ಎಷ್ಟು ಬರುತ್ತೆ ಚೆಕ್ ಮಾಡ್ಕೊಂಡು ಅದಕ್ಕೆ 1 ಇಂಚ್ ನ ಆಡ್ ಮಾಡ್ಕೊಳ್ಬೇಕಾಗುತ್ತೆ. ಈಗ 12 ಇಂಚಿಗೆ 1 ಇಂಚ್ ಆಡ್ ಮಾಡಿದ್ರೆ 13 ಇಂಚ್ ಆಗುತ್ತೆ. 13 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಂಡು ಒಂದು ಲೈನ್ ನ ಹಾಕೊಳ್ತೀನಿ. ಈ ತರ ಲೈನ್ ಹಾಕೊಂಡಿದ್ದಾದ್ಮೇಲೆ ಈ ಕಡೆ 1 ಇಂಚಿಗೆ ಮಾರ್ಕಿಂಗ್ ನ ಮಾಡ್ಕೊಳ್ಳಿ. ಅದಾದ್ಮೇಲೆ ಈ ಕಡೆ 1/2 ಇಂಚ್ಗೆ ಮಾರ್ಕಿಂಗ್ ನ ಮಾಡ್ಕೊಳ್ಳಿ. ಅದಾದ್ಮೇಲೆ ಈ ಶೋಲ್ಡರ್ ಇಂದ ಕರೆಕ್ಟ್ ಆಗಿ ಮಧ್ಯ ಭಾಗಕ್ಕೆ ಬಂದ್ಬಿಟ್ಟು ಇಲ್ಲಿ ನೀವು 2.5 ಇಂಚಸ್ಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿರ್ತಿರಲ್ಲ ಇಲ್ಲಿ ನೀವು ಕ್ರಾಸ್ ಶೇಪ್ ನ ತಕ್ಕೊಳ್ಬೇಕಾಗುತ್ತೆ. ಇಲ್ಲಿಂದ ಈ ತರ ಡೌನ್ ಬಂದು ನೀವು ಈ ಲೈನ್ ಗೆ ಕೂಡ್ಸ್ಕೊಳ್ಬೇಕು. ಅದಾದ್ಮೇಲೆ ಈ ಕಡೆಯಿಂದ ಈ ಲೈನ್ ಗೆ ಕೂಡ್ಸ್ಕೊಂಡು ಕ್ರಾಸ್ ಬೆಲ್ಟ್ ನ ನೀವು ತಕ್ಕೊಳ್ಬೇಕಾಗುತ್ತೆ. ಈಗ ಇಲ್ಲಿ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಡಾಟ್ ಲೆಂತ್ ಬಂದ್ಬಿಟ್ಟು 2.5 ಇಂಚಸ್ಗೆ ಮಾರ್ಕಿಂಗ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಈ ಕಡೆ 1 ಇಂಚಸ್ಗೆ ನೀವು ಮಾರ್ಕಿಂಗ್ ಮಾಡ್ಕೊಳ್ಳಿ. ಈ ತರ ಮಾರ್ಕಿಂಗ್ ಮಾಡ್ಕೊಂಡು ಲೈನ್ ಹಾಕೊಳ್ಳಿ. ಅದಾದ್ಮೇಲೆ ಈ ಕಡೆ ಸೈಡು ಇಲ್ಲಿ ಕರೆಕ್ಟ್ ಆಗಿ ಮಧ್ಯ ಭಾಗಕ್ಕೆ 2.5 ಇಂಚಸ್ಗೆ ಇನ್ನೊಂದು ಮಾರ್ಕಿಂಗ್ ಮಾಡ್ಕೊಂಡು ಲೈನ್ ಹಾಕೊಳ್ಳಿ. ಅದಾದ್ಮೇಲೆ ಈ ಕಡೆ 1/4 ಇಂಚಸ್ಗೆ ನೀವು ಟಕ್ಸ್ ನ ಇಟ್ಕೊಳ್ಬೇಕಾಗುತ್ತೆ. ಅದಾದ್ಮೇಲೆ ನೀವು ಈ ಕಡೆ ಸೈಡ್ ಇಂದ ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿರ್ತೀರಲ್ಲ ಅಲ್ಲಿಗೆ ಕರೆಕ್ಟ್ ಆಗಿ ಆರ್ಮೋಲ್ ಸೈಡು ಈ ತರ ಇಟ್ಕೊಂಡು 3 ಇಂಚಿಗೆ ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ನೀವು 3 ಇಂಚಿಂಗ್ ಮಾಡ್ಕೊಂಡು ಸೇಮ್ ಈ ಕಡೆ ನೀವು 1/4 ಇಂಚಸ್ಗೆ ಟಕ್ಸ್ ನ ಇಟ್ಕೊಳ್ಬೇಕು. ಈಗ ನೆಕ್ಸ್ಟ್ ಈ ಕಡೆ ನೀವು ಕರೆಕ್ಟ್ ಆಗಿ ಮಧ್ಯ ಭಾಗದಿಂದ 4 ಇಂಚಿಗೆ ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. 4 ಇಲ್ಲ 3.5 ಇಂಚಸ್ ನೀವು ತಗೊಳ್ಬಹುದು. ನಾನು 4 ಇಂಚಿಗೆ ಮಾರ್ಕಿಂಗ್ ನ ಮಾಡ್ಕೊಳ್ತೀನಿ. ಈಗ ಇಲ್ಲೂ ಅಷ್ಟೇ 1/4 ಇಂಚಸ್ಗೆ ನೀವು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ನೋಡಿ, ಫ್ರಂಟ್ ಅಲ್ಲಿ ಇಷ್ಟೇ ಸಿಂಪಲ್. ನೀವು ವಿತ್ ಲೈನಿಂಗ್ ಬ್ಲೌಸ್ಗೆ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಂತೀರಾ ಅದೇ ರೀತಿ ಇರುತ್ತೆ. ಬಟ್ ಇಲ್ಲಿ ನೆಕ್ ಬಿಡ್ತು ಹಾಗೆ ಆರ್ಮೋಲ್ ಎಲ್ಲ ಚೇಂಜಸ್ ಇರುತ್ತೆ. ಅದನ್ನ ನೀವು ನೋಡ್ಕೊಳ್ಬೇಕಾಗುತ್ತೆ ಬೋಟ್ ನೆಕ್ ಕಟ್ ಮಾಡ್ಬೇಕಾದ್ರೆ. ಈಗ ನೆಕ್ ಬಿಡ್ತು ಯಾವ ಸೈಜ್ಗೆ ಎಷ್ಟೆಷ್ಟು ತಗೊಳ್ಬೇಕು ಅನ್ನೋದು ತೋರಿಸ್ಕೊಟ್ಟಿದೀನಿ. ಹಾಗೆ ಆರ್ಮೋಲ್ ಲೆಂತ್ ಕೂಡ ಯಾವ ರೀತಿ ತಗೊಳ್ಬೇಕು ಅನ್ನೋದು ತೋರಿಸ್ಕೊಟ್ಟಿದೀನಿ. ಈಗ ಫ್ರಂಟ್ ನ ಕಟಿಂಗ್ ನ ಮಾಡ್ಕೊಳ್ಳೋಣ. ಫ್ರಂಟ್ ಅಲ್ಲಿ ಫಸ್ಟ್ ನೀವು ಕಟ್ ಮಾಡ್ಬೇಕಂದ್ರೆ ಈ ತರ ಒಂದು ಲೇಯರ್ ನ ಇಟ್ಕೊಂಡು ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಳ್ಬೇಕು. ನೋಡಿ, ಕ್ರಾಸ್ ಆದ್ಮೇಲೆ ಇಲ್ಲಿ ಫ್ರಂಟ್ ಡೀಪ್ ನ ನೀವು ಒಂದು ಲೇಯರ್ ಮಾತ್ರ ಎತ್ಕೊಂಡು ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಕಡೆ ಆರ್ಮೋಲ್ ಸೈಡ್ ನ ಈ ರೀತಿ ಟರ್ನ್ ಮಾಡ್ಕೊಂಡು ಫಸ್ಟ್ ನೀವು ಈ ಲೈನ್ ನ ಕಟ್ ಮಾಡ್ಕೊಳ್ಬೇಕು. 4 ಫೋಲ್ಡಿಂಗ್ ನ ಎತ್ಕೊಂಡು ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಹಿಂಗ್ ಟರ್ನ್ ಮಾಡ್ಕೊಂಡು ಈ ಫ್ರಂಟ್ ನ ನೀವು ಕರೆಕ್ಟ್ ಆಗಿ 2 ಲೇಯರ್ ನ ಎತ್ಕೊಂಡ್ಬಿಟ್ಟು ಇಲ್ಲಿ ಕರೆಕ್ಟ್ ಆಗಿ ಮಧ್ಯ ಭಾಗಕ್ಕೆ ಈಕ್ವಲ್ ಆಗಿ ಕಟ್ಟಿಂಗ್ ನ ಮಾಡ್ಕೊಳ್ಬೇಕು. ನೋಡಿ, ಫ್ರಂಟ್ ಕಟಿಂಗು ಆಯ್ತು. ಈಗ ಹಿಂಗ್ ಟರ್ನ್ ಮಾಡ್ಕೊಂಡು ಈ ಒಂದು ಲೇಯರ್ ಏನಿರುತ್ತೆ ಅದನ್ನ ಒಂದು ಪೀಸ್ ನ ಈ ತರ ಎತ್ಕೊಂಡು ನೀವು ಕಟಿಂಗ್ ನ ಮಾಡ್ಕೊಳ್ಳಿ. ನೋಡಿ, ಫ್ರಂಟ್ ಕಟಿಂಗು ಮುಗೀತು. ಈಗ ಬ್ಯಾಕ್ ಮಾರ್ಕಿಂಗ್ ನ ಮಾಡ್ಕೊಳ್ಳೋಣ. ಫ್ರಂಟ್ ಅಲ್ಲಿ 4 ಇಂಚಿಗೆ ನೆಕ್ ವಿಡ್ತ್ ನ ತಗೊಂಡಿದ್ವಿ. ಇಲ್ಲೂ ಅಷ್ಟೇ 4 ಇಂಚಿಗೆ ನೆಕ್ ವಿಡ್ತ್ ನ ತಗೊಂಡೋಣ. ನೆಕ್ಸ್ಟ್ ಬೋಟ್ ಶೇಪ್ ನ ತೆಗೆಯೋದಕ್ಕೆ ನೀವು ಈ ಕಡೆಯಿಂದ ಇಲ್ಲಿಗೆ 3.5 ಇಂಚಸ್ಗೆ ಮಾರ್ಕಿಂಗ್ ನ ಮಾಡ್ಕೊಳ್ಳೋಣ. ಈ ತರ 3.5 ಇಂಚಸ್ ಮಾಡ್ಕೊಂಡು ಈ ಕಡೆ ಒಂದು ಲೈನ್ ಹಾಕೊಳ್ಳೋಣ. ನೋಡಿ, ಈ ನೆಕ್ ಲೆಂತ್ ಅನ್ನೋದು ಯಾವ ಸೈಜ್ ಬ್ಲೌಸ್ ನ ಕಟ್ ಮಾಡ್ತಿದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೀವು ಏನಾದ್ರು 30 ರಿಂದ 32 ಸೈಜ್ ನ ಬ್ಲೌಸ್ ಕಟ್ ಮಾಡೋಂಗಿದ್ರೆ ನೀವು 3 ರಿಂದ 3.5 ಇಂಚಸ್ ನೀವು ನೆಕ್ ಲೆಂತ್ ಅನ್ನ ತಗೊಳ್ಬೇಕು. 34 ರಿಂದ 36 ಸೈಜ್ ನ ಬ್ಲೌಸ್ ಕಟಿಂಗ್ ಮಾಡೋಂಗಿದ್ರೆ 3.5 ಇಂದ 4 ಇಂಚ್ ನ ನೀವು ನೆಕ್ ಲೆಂತ್ ಅನ್ನ ತಗೊಳ್ಬೇಕಾಗುತ್ತೆ. ನೀವು ತುಂಬಾ ದಪ್ಪ ಇದಾರೆ ಅಂತಂದ್ರೆ 4 ಇಂಚು
ನೆಕ್ ಲೆಂತ್ ನ ತಗೊಳ್ಳಿ. ಇಲ್ಲ ಅಂತಂದ್ರೆ ಮೀಡಿಯಂ ಆಗಿದ್ರೆ 3.5 ಇಂಚಸ್ ನೆಕ್ ಲೆಂತ್ ನ ತಗೊಳ್ಬಹುದು. ಈಗ 34ರಿಂದ 36 ಮೇಲೆ ಯಾವುದೇ ಸೈಜ್ ನ ಬ್ಲೌಸ್ ಕಟ್ ಮಾಡೋಂಗಿದ್ರೆ 4.5 ಇಂಚಸ್ ನ ನೀವು ನೆಕ್ ಲೆಂತ್ ನ ತಗೊಳ್ಬೇಕು. ಈಗ ಅರ್ಥ ಆಯ್ತು ಅನ್ಸುತ್ತೆ ನಿಮ್ಗೆ. ನೋಡಿ, ಈಗ ನೆಕ್ ಲೆಂತ್ ತಗೊಂಡು ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ನಿಮ್ದು ಅಳತೆ ಬ್ಲೌಸ್ ನ ತಗೊಳ್ಳಿ. ಈ ತರ ಅಳತೆ ಬ್ಲೌಸ್ ನ ತಗೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟು ಇಂಚು ಬರುತ್ತೆ ಈ ತರ ಚೆಕ್ ಮಾಡ್ಕೊಳ್ಳಿ ಈ ಪಟ್ಟಿ ಅನ್ನೋದನ್ನ. ಈಗ ಇದು 4.25 ಇಂಚಸ್ ಬರ್ತಾ ಇದೆ. ಅದೇ 4.25 ಇಂಚಸ್ ನ ಇಲ್ಲಿಗೆ ಮಾರ್ಕಿಂಗ್ ನ ಮಾಡ್ಕೊಳ್ಳಿ. ಈ ತರ ಮಾರ್ಕಿಂಗ್ ಮಾಡ್ಕೊಂಡು ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಡೀಪ್ ಬರುತ್ತೆ ಅದನ್ನ ನೋಡ್ಕೊಂಡು ನೀವು ಇದ್ರೊಳಗಡೆ ನೀವು ನಿಮಗೆ ಬೇಕಾದಂತ ಶೇಪ್ ನ ತಕ್ಕೊಳ್ಬಹುದು. ಈಗ ಇಲ್ಲಿ ನೀವು ನೆಕ್ ವಿಡ್ತ್ ಅನ್ನೋದನ್ನ 4 ಇಂಚು ತಗೊಂಡಿದ್ರಿ ಅಲ್ವಾ, ನೀವು ಇಲ್ಲೂ ಕೂಡ ಅಷ್ಟೇ ತಗೊಳ್ಬೇಕು ಅನ್ನೋದೇನಿರಲ್ಲ, ಇನ್ನೂ ಕಡಿಮೆ ಕೂಡ ಮಾಡ್ಕೊಳ್ಬಹುದು. ತುಂಬಾ ಬ್ರಾಡ್ ಆಗಿ ಹಾಕೊಂತೀರಾ ಅಂದ್ರೆ 4 ಇಂಚ್ ನ ತಗೊಳ್ಬಹುದು. ಇಲ್ಲ ನಮ್ಗೆ ಮೀಡಿಯಂ ಆಗಿ ಬೇಕು ಅಂತಂದ್ರೆ 3.5 ಇಂಚಸ್ಗೆ ನೀವು ಇಲ್ಲಿ ಮಾರ್ಕಿಂಗ್ ನ ಮಾಡ್ಕೊಳ್ಬಹುದು. ಈಗ ಇಲ್ಲಿ ನಾನು 3.5 ಇಂಚಸ್ ನ ತಗೊಳ್ತಾ ಇದ್ದೀನಿ. ಈ ತರ ತಗೊಂಡು ಒಂದು ಲೈನ್ ನ ಹಾಕೊಳ್ತೀನಿ. ಈಗ ಇಲ್ಲಿ ನೀವು ಯಾವ ಶೇಪ್ ಬೇಕೋ ಆ ಶೇಪ್ ನ ನೀವು ತಕ್ಕೊಳ್ಬಹುದು. ನೋಡಿ, ಇಲ್ಲಿ ನಾನು ನಿಮ್ಗೊಂದು ಶೇಪ್ ನ ತೆಗೆದು ತೋರಿಸ್ತೀನಿ. ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ತಕ್ಕೊಳ್ಬಹುದು. ಇಲ್ಲೂ ಕೂಡ ನೀವು ಒಂದು ಬೋಟ್ ಶೇಪ್ ನ ತಕ್ಕೊಳ್ಳಿ. ಈ ತರ ಡ್ರಾ ಮಾಡ್ಕೊಂಡಿದ್ದಾದ್ಮೇಲೆ ಕಟಿಂಗ್ ನ ಮಾಡ್ಕೊಳ್ಳೋಣ. ಫಸ್ಟ್ ಇಲ್ಲಿಂದ ಕಟಿಂಗ್ ಮಾಡ್ಕೊಳ್ಳೋಣ. ಈ ತರ ಕಟಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಹಿಂಗ್ ಟರ್ನ್ ಮಾಡ್ಕೊಂಡು ಇಲ್ಲಿದು ಕೂಡ ಕಟ್ ಮಾಡ್ಕೊಳ್ಳೋಣ. ನೋಡಿ, ಬ್ಯಾಕ್ ಕೂಡ ಕಟಿಂಗ್ ಮುಗೀತು. ಈ ತರ ಬಂದಿದೆ. ಫ್ರಂಟ್ ಕೂಡ ಕಟಿಂಗ್ ತೋರಿಸಿದೀನಿ. ಇದು ಫ್ರಂಟ್, ಇದು ಕ್ರಾಸ್ ಪಟ್ಟಿ. ನಿಮ್ಗೆ ತುಂಬಾ ಈಸಿ ಮೆಥಡ್ ಅಲ್ಲಿ ಫ್ರಂಟ್ ಡೀಪ್ ನ ಯಾವ ರೀತಿ ತಕ್ಕೊಳ್ಳೋದು ನಾರ್ಮಲ್ ಆಗಿ, ಹಾಗೆ ಬ್ಯಾಕ್ ಅಲ್ಲಿ ಮಾತ್ರ ಬೋಟ್ ನೆಕ್ ನ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ಇದ್ರಲ್ಲಿ ಏನಾದ್ರು ಕನ್ಫ್ಯೂಷನ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.